ನೋಡು, ಇವಾಗ ನಾವು ಅದೇನು ಮಾಡ್ತೀವೋ ಬಿಡ್ತೀವೋ ಕಾರ್ ಅಂತೂ ನಾವು ತಗೊಂಡ್ಲೇಬೇಕು. ನಿನಗೂ ಗೊತ್ತು ಎಷ್ಟೆಲ್ಲ ಕತೆ ಆಗೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಈಗ ಮನೆನಾಗೆ ಏನು ಹೊಸಿ ಕತೆ ಆಗೈತಾ? ಮನೆನಾಗೆ ಹೆಂಗೆ ಸಿಕ್ಕರೆ ಹಂಗೆ ಏನೇ ಮಾತಾಡ್ತಾರೆ. ಯಪ್ಪ ದೇವ್ರೆ ಬೇಡ. ಈಗ ಒಂದು ಕೆಲಸ ಮಾಡೋಣ. ಏನು ಮಾಡೋಣ ಅಂತ ಹೇಳಿದ್ರೆ ಹೆಂಗಾರ ಮಾಡ್ಬಿಟ್ಟು ನಾವು ಕಾರ್ ಇವಾಗ ದುಡ್ಡು ಅರೇಂಜ್ ಮಾಡೋಣ. ನಮ್ಮ ಗಂಡುಗಳ ಯೋಗ್ಯತೆ ನಮಗೆ ಗೊತ್ತಾಯಿತು. ನಮ್ಮ ಗಂಡುಗಳಂತೂ ಯಾವುದೇ ಕಾರಣಕ್ಕೂ ಕಾಸಂತೂ ಕೊಡೋಕ್ಕಿಲ್ಲ. ನೋಡು, ಇವಾಗ ನಾವೇನಾರ ಕಾರ್ ತಗೊಂಡ್ಲಿಲ್ಲ ಅಂತಂದರೆ ಆ ಪೊದ್ದಿ ಮುಗಿಸ್ತಾಳೆ ಅಷ್ಟೇನಿಯ. ಆ ಪೊದ್ದಿ ಏನು ಸಾಮಾನ್ಯದಳು ಅಂತ ಅನ್ಕೊಂಬಿಟ್ಟು ಆ ಪೊದ್ದಿಯ ಹಬ್ಬಬ್ಬ ಬೋಲೆ ಖತರ್ನಾಕ್ ಕಿಲಾಡಿ ಅವಳು ನಮಗೊಂದು ಗತಿ ಕಾಣಿಸ್ಬಿಡ್ತಾಳೆ. ಬೇಡ. ಅದಕ್ಕೆ ನಾವೊಂದು ಕೆಲಸ ಮಾಡೋಣ. ನಾನು ನೀನೇ ದುಡ್ಡು ಅರೇಂಜ್ ಮಾಡಿಬಿಟ್ಟು ಕಾರ್ಗೆಲ್ಲ ಕೊಟ್ಬಿಟ್ಟು ನಾವೇ ತಗೊಂಬಿಟ್ಟು ಬರೋಣ ಅಷ್ಟೇನಿಯ. ನಮ್ಮ ಗಂಡುಗಳಿಗೆ ಅವ್ರ ಯೋಗ್ಯತೆಗೆ ಬುಟ್ಟಾಕು. ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅವ್ರು ಗಂಡಸು ಅಂತ ನನಗೆ ಬೇಜಾರಾಯ್ತದೆ. ತಂದು ಕೊಡ್ಸಕ್ಕಿಲ್ಲ ನಮಗೆ. ಈಗ ಅವ್ರಿಗೆ ಕಾಸು ಕೊಟ್ಟಿಲ್ಲ, ನಮಗೆ ಕೊಡ್ರಿ ಅಂತಂದರೆ ಯಾರು ಕೊಡ್ತಾರೆ? ಅವ್ರಿಗೆ ಕೊಟ್ಟಿಲ್ಲ ಅಂತಂದ್ಮೇಲೆ ನಮ್ಗೆ ಯಾರಪ್ಪ ಕೊಡ್ತಾರೆ? ಒಬ್ರು ಕೊಡೋಕ್ಕಿಲ್ಲ ನಮಗೂ. ಊರಾಗೆಲ್ಲ ಕೇಳಿದ್ರು ಯಾರೂ ಕೊಡೋಕ್ಕಿಲ್ಲ. ಏನು ಮಾಡೋದು ಏನೋ ನನಗಂತೂ ಅರ್ಥವಾಯ್ತಿಲ್ಲ. ಮತ್ತು ಒಂದು ಕೆಲಸ ಮಾಡು. ನಿಮ್ಮಮ್ಮವ್ರೇನು ಕಡಿಮೆ ಇಲ್ಲ. ನಿಮ್ಮಮ್ಮನೂ ಬೇಜಾನ್ ದುಡ್ಡು ಗಿಡ್ಡು ಎಲ್ಲ ಮಾಡಿಕೊಂಡೈತೆ ನಿಮ್ಮಮ್ಮನೂ. ಮತ್ತು ನೀನು ಯಾಕೆ ನಿಮ್ಮ ಅಮ್ಮಂತಾಗೆ ನೀನು ಹೋಗ್ಬಿಟ್ಟು ಕಾಸು ಕೇಳಬಾರ್ದು? ಇಲ್ಲ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಆ ಆಸ್ತಿನಾಗ ನಿನಗೂ ಅಧಿಕಾರ ಐತೆ. ಅವರು ದುಡ್ದಿರೋ ಕಾಸಾಗ ನಿನಗೂ ಅಧಿಕಾರ ಐತೆ. ನೀನು ಹೋಗಿ ಕೇಳಿದ್ರೆ ಅವ್ರು ಕೊಟ್ಟೇ ಕೊಡಬೇಕು. ಅಟ್ಲೀಸ್ಟ್ 2 ಲಕ್ಷ ಕೊಡೋಕ್ಕಾಗಿಲ್ವ ನಿಮ್ಮ ಅಪ್ಪ ಅಮ್ಮನ ಕೈಲಿ? ಯೋಚನೆ ಮಾಡು. ಅಲ್ವೇ? ಆಸ್ತಿನಾಗ ನನಗೂ ಒಕ್ಕೈತಿ ಅಂದಮೇಲೆ 2 ಲಕ್ಷ ಕೊಡೋಕ್ಕಾಗಿಲ್ವೇ ಅವ್ರ ಕೈಲಿ? ಕೊಟ್ಟೆ ಕೊಡ್ತಾರೆ. 2 ಲಕ್ಷ ಕೊಡೋಕ್ಕಾಗ್ದಿರಾ ಅಂತ ಇದೇನಿಲ್ವಲ್ಲ. ಕೊಟ್ಟೆ ಕೊಡಬೇಕು, ಕೊಟ್ಟೆ ಕೊಡ್ತಾರೆ. ಸುಮ್ಮನೆ ಹಿಂಗೆ ಇದ್ಬಿಟ್ರೆ ಹೆಂಗೆ ಹೇಳು? ಸರಿ ಆಯಿತು. ನಡಿ ಹೋಗೋಣ ನೋಡಿ. ಬಾ, ಬಿಡ್ಬೇಡ, ಕೇಳು. ಅದೇ ಕಾರ್ಗೆ ಅಂತ ಕೇಳಬೇಡ. ನನ್ನ ಗಂಡಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ತೋರಿಸ್ಬೇಕು ಅಂತನೋ, ಇಲ್ಲ ನಿನಗೆ ಹುಷಾರಿಲ್ಲ ಅಂತ ನಿನಗೆ ಹುಷಾರಿಲ್ಲ ಅಂತೇಳು. ಆಸ್ಪತ್ರೆಗೆ ತೋರಿಸ್ಕೋಬೇಕು, ನಮ್ಮ ಮನೆ ಕಾಸಿಲ್ಲ, ಕಾಸು ಕೊಡ್ರಿ ಅಂತ ಕೇಳು. ಒಳ್ಳೆ ಐಡಿಯಾ. ಬಾ ಹೋಗೋಣ. ತೊಗೊಳ್ಳಿ ಮವ, ಕಾಫಿ ತೊಗೊಳ್ಳಿ. ನಿಮ್ಮ ಅತ್ತೆ ತವ್ರಿಗೆ ಹೋದಳು, ಇನ್ನೂ ಬರಲೇ ಇಲ್ವೇನೋ? ಬರ್ಬೇಕಿತ್ತೆ. ಅವತ್ತು ಮುನ್ಸ್ಕೊಂಡು ಹೋದಳು ಬುದ್ರಿ. ಅವಳು ಇಷ್ಟೊದ್ದು ಗಂಟೆ ಅಲ್ಲಿ ಇರಂಗೇ ಇಲ್ವೇ? ಅದು ಏನೇನು ಹೇಳ್ಕೊಂಡು ಎಲ್ಲಿ ಕುಂತವಳು ಏನೋ ತವ್ರ ಮನೆನಾಗೆ. ಮವ, ಅವ್ರು ಇಲ್ದಿದ್ದಕ್ಕೇನೆಯ ಮನೆ ಫುಲ್ಲು ಪ್ರಶಾಂತವಾಗಿರೋದು ಅಂತಂದರೆ ಅವ್ರು ಇಲ್ದಿದ್ದಕ್ಕೆ. ಅವ್ರು ಇದ್ಬಿಟ್ಟಿದ್ರೆ ಇಷ್ಟೊಂದು ಪ್ರಶಾಂತವಾಗಿ ಎಲ್ಲಿರೋದು ಹೇಳಿ? ಅಯ್ಯೋ, ಪ್ರಶಾಂತತೆನೇ ಇರ್ತಿರಲಿಲ್ಲ, ಕಳ್ಕೊಂಬಿಟ್ಟಿರೋದು ಪ್ರಶಾಂತತೆನೇ. ಆದರೆ ಇವಾಗ ನೋಡಿ, ಇವಾಗ ಮನೆ ಎಷ್ಟು ಆನಂದವಾಗೈತಿ ಅಂತೇಳ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ದೀವಿ ಎಲ್ಲನೂ. ಏನೋ ಆದರೆ ಬುದ್ರಿ ಸುಮ್ಮನೆ ಅಂತಿರಕ್ಕಿಲ್ಲ. ಯೋನರ ಒಂದು ಕಿತಾಪತಿ ಮಾಡ್ಕೊಂಡು ಇಲ್ಲಿ ವಾಪಸ್ ಬಂದೇ ಬತ್ತಾಳೆ. ಕಿತಾಪತಿ ಮಾಡ್ಕೊಂಡು ಅದು ಏನು ಮಾಡ್ಕೊಂಬಿಟ್ಟು ಬತ್ತಳು ಏನೋ, ನನಗಂತೂ ಗೊತ್ತಿಲ್ಲ. ಸುಮ್ಮನೆ ನೀನು ಗೊತ್ತಲ್ಲ ಅವಳ ಕತೆ. ಮೊದಲೇ ನೀನು ಸರಿ ಇಲ್ಲ ಅವಳಂತೂ. ಅಪ್ಪ, ನಾನು ಕೆಲ್ಸಕ್ಕೆ ಅರ್ಜಿ ಹಾಕಿದ್ದೆ ಕಣಪ್ಪ. ಹೋಗ್ಬಿಟ್ಟು ಕೆಲಸ ಸಿಗ್ತದ ಇಲ್ವಾ ಅಂತೇಳ್ಬಿಟ್ಟು ರೆಡಿಯಾಗಿ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ ಕಣಪ್ಪ. ಯೋನ ಕಣಮ್ಮ, ಓದಿರೋರು ನಿಮಗೆ ಗೊತ್ತಾಯ್ತದೆ. ನಮ್ಗೆ ಏನು ಗೊತ್ತಾಯ್ತದೆ ಅದು ಎಲ್ಲನೂ ನಿಮಗೆ ಗೊತ್ತಾದಷ್ಟು ನಮಗೆ ಗೊತ್ತಾಯ್ತದೆ. ಹೇಳು, ಏನು ಗೊತ್ತಾಗಕ್ಕಿಲ್ಲ ನಮಗಂತೂ. ಅದೇನೋ ನಿನ್ಗೆ ಏನು ಅನ್ನಿಸ್ತದೋ, ನಿನಗೆ ಏನು ಮಾಡಬೇಕು ಅದನ್ನು ಮಾಡ್ರವ. ನನಗೇನು ಬೇಜಾರಿಲ್ಲ. ನೋಡು, ಮದುವೆ ಮಾಡ್ಕೊಂಡು ಕಳಿಸ್ಬೋದು ಅಂತ ನನ್ನ ಆಸೆ ಶಾನೆ. ಏನೋ ಸುಮ್ಕೇನೆ ನೀ ಮದುವೆ ಮಾಡಿ ಕಳಿಸಿದ್ರೆ ನೆಮ್ಮದಿಗಿತ್ತಿಯಲ್ಲ ಅಂತ ಹೇಳ್ಬಿಟ್ಟು ನನ್ನ ಆಸೆ. ನೀನು ಹೋಗ್ಬಿಟ್ಟು ನೀನು ಇಲ್ಲ ನಾನು ಇದೇ ಮಾಡಬೇಕು, ಕೆಲಸನೇ ಮಾಡಬೇಕು ಅಂತ ನಿನ್ನ ಮನಸ್ಸಿಗೆ ಅನ್ಸಿದ್ರೆ ನಾನು ದೇವ್ರನೇ ತಡಿಯೋಕ್ಕಿಲ್ಲ ಕಣವ, ತಡಿಯೋಕ್ಕಿಲ್ಲ. ಅಯ್ಯೋ, ನೀನು ಆರಾಮಾಗಿ ಹೋಗು. ಬೇಡ ಅಂತಂದ್ರೆ ಯಾರು? ನೀನು ಆರಾಮಾಗಿ ಹೋಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಬಾ, ಸರಿನಾ? ಏನು ಬೇಜಾರಿಲ್ಲ. ಮನೆಗೆ ಹೆಣ್ಮಕ್ಳು ಕುಂತ್ಕೊಳ್ಳೋದಕ್ಕಿನ್ನಂದ್ರೆ ಏನೋ ಒಂದು ಮಾಡ್ತಿರ್ಬೇಕು. ಸುಮ್ಮನೆ ಕುಂತ್ಕೊಂಡ್ರೆ ಸಂದಕ್ಕೂ ಇರೋದಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಾ, ಹೋಗು ಕೆಲಸಕ್ಕೆ. ಅದಕ್ಕೆ ಸರಿ, ರೆಡಿ ಆಗ್ಬಿಟ್ಟು ಪಟ ಅಂತೇಳ್ಬಿಟ್ಟು ನೋಡ್ತೀನಿ. ಯಾವ್ದಾನ ಕೆಲಸ ಅಂತೇಳ್ಬಿಟ್ಟು ಹುಡುಕತ್ತೀನಿ ಇರು. ಸರಿ ಆಯಿತು. ಏನೋ ಕಣವ, ಹೋಯ್ತೀನಿ ಅಂತಂದ್ರೆ ಹೋಗ್ಲಿ ಬಿಡಿ, ಕುಂತ್ಕೊಂತಾನೆ ಏನು ಮಾಡ್ತಾಳೆ? ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ಜೀವನಕ್ಕೆ. ಅಪ್ಪ, ಅಮ್ಮ. ಯಾರಿದು? ನನ್ನ ಮಗಳ? ಮಣ್ಣೆಲ್ಲ ಆಸ್ತಿ ಕೇಳ್ಕೊಂಡು ಬಂದಿದ್ಲು. ಇವಾಗ ಅದು ಏನು ಕೇಳ್ಕೊಂಡು ಬಂದವಳು ಏನೋ ನಾಕಾಣಿ. ಅಮ್ಮ. ಲೇ ಮಗಳೇ, ನಿಮ್ಮ ಅಮ್ಮ ಇಲ್ಲ. ನಿಮ್ಮ ಅಮ್ಮ ಮುನ್ಸ್ಕೊಂಡು ತವ್ರ ಮನ್ಗೆ ಹೋಗಿ 4 ದಿನ ಆಯ್ತು, ಇನ್ನೂ ಬಂದೇ ಇಲ್ಲ. ನಮ್ಮಮ್ಮ ತವ್ರ ಮನ್ಗೆ ಹೋಯ್ತಾ? ಒಂದು ಮಾತು ಹೇಳಿಲ್ಲ ನಮ್ಮಮ್ಮ ತವ್ರ ಮನ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ತವ್ರ ಮನ್ಗೆ ಹೊಂಟೋಯ್ತಾ ಅಮ್ಮ. ನೋಡು, ಒಂದು ಮಾತನ್ನ ಹೇಳ್ಬಾರ್ದಾಗಿತ್ತ ನನಗೆ, ಹೇಳ್ಬಿಟ್ಟು ಹೋಗ್ಬಾರ್ದಾಗಿತ್ತಾ? ಲೇ, ಬಂದಿರೋದು ಏನಕ್ಕೆ ನೇತ್ರ? ನಿನ್ನ ಕಷ್ಟ ಏನು ಅಂತ ಹೇಳ್ಕಳೆ. ತವ್ರ ಮನೆ ಆಗಿದ್ದಂಗೆ ಇನ್ಯಾರು ಆಗ್ತಾರೆ? ನಿನ್ನ ಕಷ್ಟವಾ ಹೇಳ್ಕ. ಅಪ್ಪ, ನನಗೆ ಕಾಲೆಲ್ಲ ನೋವು. ನನಗೆ ಅದೇನೋ ಆಪ್ರೇಷನ್ ಅದು ಇದೇನೋ ಮಾಡಿಸ್ಬಿಟ್ಟೇನೋ ಇದು ಮಾಡ್ಬೇಕಂತೆ. ಅದಕ್ಕೆ 2 ಲಕ್ಷ ರೂಪಾಯಿ ಕಾಸು ಕೇಳ್ತಾವ್ರೆ. 2 ಲಕ್ಷ. ಅದಕ್ಕೆ ಈಗ ನನ್ನ ಗಂಡನ ತಗೊಂಡು ಕಾಸು ಪಾಸು ಅನ್ನೋದು ಏನೂ ಇಲ್ಲ. ಅದಕ್ಕೆ ಈ ಆಸ್ತಿನಾಗೆ ನನಗೂ ಸೇರ್ಬೇಕು ತಾನೆ? ಆಸ್ತಿನಾಗ ಹೊಕ್ಕು ಎಲ್ಲ ನನಗೂ ಐತೆ ತಾನೆ? ಮತ್ತು ನನಗೂ ಈ ಮನೆಯಾಗ ಏನು ಬೇಕಾದ್ರೂ ತಗೊಳ್ಳೋ ಅಧಿಕಾರನೂ ಐತದೆ ನನಗೂ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗಂತೂ ದುಡ್ಡು ಬೇಕಷ್ಟೇ. 2 ಲಕ್ಷ ರೂಪಾಯಿ ಕಾಸು ಕೊಟ್ಟರೆ ನನ್ನ ಪಡವು ನಾನು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ.
ಅಯ್ಯೋ ಪಾಪ ನೇತ್ರ ರಾತ್ರೆಲ್ಲ ಕಾಲು ನೋವು ಅಂತ ಅದ್ಯೋ ಒದ್ದಾಡ್ತಾಳೆ ಗೊತ್ತಾ. ಅಯ್ಯೋ ಕಾಲು ನೋಯ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾಳೆ. ನಂಗೆ ನೆನೆಸ್ಕೊಂಡ್ರೆ ನೀ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಬೇಜಾರಾಯ್ತದೆ ನನಗಂತೂ. ನೆನೆಸ್ಕೊಂಡ್ರೆ ನೀ ಅಯ್ಯೋ ಇದೇನಿದು ಹಿಂಗೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದು ಎಷ್ಟು ಬೇಜಾರಾಯ್ತದೆ ನನಗಂತೂ. ಅದಕ್ಕೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಅಂದ್ಕೊಂಡೆ ನಾನು. ಕೇಳು ಕಾಸು ಕೇಳು ಅಂತ ನಾನೇ ಹೇಳಿದ್ದು. ಪಾಪ ಕೊಡಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಕಾಲು ಸರ್ ಮಾಡಿಸ್ಕೊತಾಳೆ. ಅಲ್ಲ ಕಣ, ಮನ್ನೆಲ್ಲ ಸಂದಕ್ಕಿದ್ದೆ, ಅದು ಯಾವಾಗಿಂದ ಶುರುವಾಯ್ತು ನೀನು ಕಾಲು ನೋವು ಎಲ್ಲನೂ? ಮನ್ನೆಲ್ಲನೂ ಚೆನ್ನಾಗಿ ಓಡಾಡ್ಕೊಂಡು ಕುಣ್ಕೊಂಡು ನೀ ಇದ್ದೆ. ಈಗ ನೋಡಿದ್ರೆ ಕಾಲು ನೋವು ಅಂತ ಕುಂತಿದ್ಯಾ? ನೋಡವ, ಈಗ ಇದ್ದಕ್ಕಿದ್ದಂಗೆ ಏನು 2 ಲಕ್ಷ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಕೇಳಿದ್ರೆ ಇದ್ದಕ್ಕಿದ್ದಂಗೆ ಎಲ್ಲಿಂದ ತಗೊಂಬಿಟ್ಟು ಬರೋನಿ? ಕಾಸು ಇಲ್ದಿರೋ ಟೈಮಾಗಿ ಎಲ್ಲಿಂದ ತಗೊಂಬಿಟ್ಟು ಬಂದು ಏನು ಮಾಡೋಕ್ಕಾಯ್ತದೆ ಹೇಳು? ಇದ್ದಕ್ಕಿದ್ದಂಗೆ ನನಗೆ ಬೇಕು ಅಂತ ಅಂದಿದ ತಕ್ಷಣ ಎಲ್ಲನೂ ಸಿಗ್ತದೇನವ? ಇದು ಒಳ್ಳೆ ಸಂದ ಕೇಳ್ತೀನಿ ನೀನು. ನಮ್ದು ಇವಾಗೆಲ್ಲ ಬೆಳೆ ಕಾಸು ಏನೂ ಬಂದು ಇಲ್ಲ, ಏನೂ ಇಲ್ಲ. ಸಡನ್ನಾಗಿ ಕೇಳಿದ್ರೆ ಯಾರ ಮನೆಗೆ ತಾನೇ ಲಕ್ಷ ದುಡ್ಡು ಮಾಡಿಕೊಂಡಿರ್ತಾರೆ. ನಿಮ್ಮ ಅಮ್ಮನ ತಕ್ಕಿರ್ತಾ ಆಡ್ಕೊಂಡು ನನಗೆ ಆ ಕಾಸು ಈ ಕಾಸು ಅಂತದೆ. ನಿನ್ಗೆ ಗೊತ್ತಿರೋದು ಏನಾಯ್ತು ಮನೆ ಪರಿಸ್ಥಿತಿ. ಅಲ್ಲ, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅತ್ತೆ ಮನೇಲಿ ಏನಿಗೆ ತೋರಿಸ್ಬೇಕು ತಾನೆ. ನಿಮ್ಮ ಅತ್ತೆ ಯಾಕೆ ತೋರ್ಸಕ್ಕಿಲ್ಲ ಅಂದ್ಲ? ನಿಮ್ಮ ಅತ್ತೆ ತೋರ್ಸೋದು ಇಲ್ಲ ಏನೂ ಇಲ್ಲ ಅಂತ ಜೋರು ಮಾಡಿದ್ಲಾ? ನಮ್ಮ ಅತ್ತೆ ನಂತಾಗೆ ಕಾಸಿಲ್ಲ, ಎಲ್ಲಿಂದ ತೋರಿಸ್ಲಿ, ಹೋಗು ನಿಮ್ಮ ಮನೆಗೆ ಅಷ್ಟೊಂದು ಐತಲ್ಲ, ಇಸ್ಕೊಂಡು ಮಾಡಿಸ್ಕೊ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ಲು ಕಣಪ್ಪ. ಅದಕ್ಕೆ ನಾನಂತೂ ಬೇಜಾರಾಗ್ಬಿಡ್ತು. ನಮ್ಮ ಮನೆ ಬಗ್ಗೆನೇ ತೋರ್ ಮನೆ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಂತೂ ನ್ಯಾಟು ಬಂದ್ಬಿಟ್ಟೆ ನಾನಂತೂ. ಏನೋ ಹಂಗಂದ್ರ ಏನೇ ಆಗಲಿ ಅತ್ತಂದೇರು ಹಂಗೆಲ್ಲ ಮಾತಾಡಬಾರ್ದು. ಬಂದಿರೋ ಸೊಸೆನ ಮಗಳ ಥರ ನೋಡ್ಕೋಬೇಕು ತಾನೆ. ಹಿಂಗೆಲ್ಲ ನೋಡ್ಕೊಂಡಿದ್ದು ತೆಪ್ಪೇನೆಯ. ಮಾವಯ್ಯ ಇದೆಲ್ಲ ಭಾಳ ದೊಡ್ಡ ತೆಪ್ಪು. ಹಿಂಗೆಲ್ಲನೂ ನೋಡ್ಕೋಬಾರ್ದು ಹೇಳಿ ಅವ್ರೂ. ಏನೋ ಹುಷಾರಿಲ್ಲ ಪಸಾರಿಲ್ಲ ಅಂತಂದಾಗನ ಆಸ್ಪತ್ರೆ ಅಂತ ಕರ್ಕೊಂಡೋಗಿ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಇದೇನಿದೆ ಹಿಂಗೆ ಇವ್ರ ಮನೆಯವರು. ಅಯ್ಯೋ ನಮ್ಮ ಅತ್ತೆ ಹಂಗೇನೇನಿಯ. ನಮ್ಮ ಅತ್ತೆ ಸರಿ ಇಲ್ಲ. ಏನು 10 ರೂಪಾಯಿ ಬುಚ್ಚಕ್ಕಿಲ್ಲ, ಬೇನೂ ಇಲ್ಲ. ಸರಿ ಕಾಸು ಇಸ್ಕೊಳ್ಳಿ ಹತ್ರ ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಬಿಟ್ಟು ಬರ್ನಿ ಇಸ್ಕ ಕಾಸ. ಇನ್ನೇನವು ಮಾಡೋಕ್ಕಾಯ್ತದೆ? ಕಾಲು ಬೇರೆ ನೋವು ಅಂತವಳಿ, ಆಪ್ರೇಷನ್ ಅದು ಇದು ಅಂತ ಹೇಳ್ತಾವಳಿ. ಇನ್ನೇಂತಾನೆ ಮಾಡೋಕ್ಕಾಯ್ತದೆ? ಹೋಗವ ಪ್ರಿಯಾ, ಹೋಗ್ಬಿಟ್ಟು ಎಷ್ಟೈತೋ ನೋಡು. ಇಲ್ಲಾಂದರೆ ಹೋಗ್ಬಿಟ್ಟತ್ತಾಗ ಬ್ಯಾಂಕ್ಗೆ ಹೋಗ್ಬಿಟ್ಟತ್ತಾಗ ಬಿಡಿಸ್ಕೊಂಡು ನಾನು ಬರ್ತೀನಿ ನಾನು. ಹೋಗ್ಬಿಟ್ಟು ನೀಟಾಗಿ ಬಿಡಿಸ್ಕೊಂಬಿಟ್ಟು ನೀಟಾಗಿ ಬರ್ತೀನಿ. ಹೋಗು ಮಾವ. ಏನು ಮಾವ, ನಿಮ್ಗೇನು ಸ್ವಲ್ಪನೂ ಗೊತ್ತಾಗಕ್ಕಿಲ್ವಾ? ಮಗಳು ಹುಷಾರಿಲ್ಲ ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ಬಿಡೋದ? ನೋಡಿ, ದುಡ್ಡು ಗಿಡ್ಡೆಲ್ಲ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರೆ ಅದನ್ನ ಯಾರು ಮನುಷ್ಯತ್ವ ಅಂತ ಹೇಳ್ತಾರ ಮಾವಯ್ಯ. ಏನಿದ್ರು ನಾವೇ ಕರ್ಕೊಂಡೋಗೋಳ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ನಾವೇ ಏನಿಯಾಗಿ ತೋರಿಸಿ ನಾವೇ ಆಪ್ರೇಷನ್ ಮಾಡಿಸ್ಬೇಕು. ಊನಲ್ವೇ, ನಂಗೆ ತಲೆಗೆ ಒಳಿಲ್ಲ ನೋಡು. ಮಾವಯ್ಯ. ನೇತ್ರ ನೀನೇನು ತಲೆ ಕೆಡಿಸ್ಕೊಬೇಡ. ನೋಡಿ, ಅಯ್ಯೋ ನಿನ್ಗೆ ಅದು 1 ಲಕ್ಷ 2 ಲಕ್ಷ ಅಲ್ದ್ರೆ 4 ಲಕ್ಷ ಆಗಲಿ, ನೀನು ಮನೆ ಹೆಣ್ಮಗಳಲ್ವೇ? ಪಾಪ ನಿನ್ಗೆ ಎಲ್ಲ ತೋರಿಸಿ ಮಾಡಿ ಬರೋ ಜವಾಬ್ದಾರಿ ನಮ್ದೇನೇನಿಯ. ಬಾ, ಅದು ಯಾವ ಆಸ್ಪತ್ರೆನಾಗ ತೋರಿಸಿದ್ಯಾ ಅದೇ ಆಸ್ಪತ್ರೆಗೆ ನೀವು ತೋರಿಸ್ಬಿಟ್ಟು ಹಂಗೇನೇನಿಯ ಚೆಕ್ ಮಾಡಿಸ್ಬಿಟ್ಟು ಆಪ್ರೇಷನ್ಗೆ ಏನು ಮಾಡಿಸ್ಬೇಕೋ ಎಲ್ಲ ಮಾಡಿಸ್ಬಿಟ್ಟು ಬರ್ತೀವಿ. ನೋಡಿ ಹೋಗೋಣ. ನೀವೇನು ಯಾರು ಬರೋದು ಬೇಡ. ನಾನೇನೇ ಹೋಗ್ಬಿಟ್ಟು ನಾನೇನೇ ತೋರಿಸ್ಕೊತೀನಿ. ನನಗೆ ಎಲ್ಲರೂ ಬಂದರೆ ಇಷ್ಟನೂ ಆಗಕ್ಕಿಲ್ಲ ನನಗೆ. ನಾನೇನೇ ತೋರಿಸ್ಕೊತೀನಿ, ನೀವು ಸುಮ್ಮನೆ ಕಾಸು ಕೊಡಿ, ನಾನು ಹೋಗ್ಬಿಟ್ಟು ನಾನು ತೋರಿಸ್ಕೊತೀನಿ. ನಿಮ್ಮ ಅತ್ತೆನೂ ಸಪೋರ್ಟ್ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀಯ ಎಲ್ಲ ಅಂತೀಗ. ಇನ್ನು ಒಬ್ಳೆ ಹೋಗ್ಬಿಟ್ಟು ಆಸ್ಪತ್ರೆನಾಗ ಮನೆ ಕಳಕಾಯ್ತದೆ. ನನಗೇನು ಬೇಡ ಅಂತ ಹೇಳ್ಬಿಟ್ಟು ಒಬ್ಳೆ ಹೋಗ್ಬಿಟ್ಟು ಮನೆ ಕಲ್ತಿಗೆ ಏನು ಆಸ್ಪತ್ರೆನಾಗೆ? ನನ್ನ ಮಾತು ಕೇಳು. ಸುಮ್ಕೆ ನಿಂಗೆ ತಲೆಗೆಲೆ ಕೆಟ್ಟಿರ್ತಾನೆ ನಿನಗೆ. ಸುಮ್ಮನೆ ನಿನಗೆ ನೋಡಿ ನಾನು ತೋರಿಸ್ತೀನಿ ಆಸ್ಪತ್ರೆಗೆ. ನಮ್ಮ ಪ್ರಿಯ ಹೇಳೋದು ಸರಿಯಾಗಿ ಐತೆ. ಕಾಸು ಕೊಡೋದಲ್ಲ, ಜವಾಬ್ದಾರಿ ತಗೋಬೇಕು. ನಾನೆಲ್ಲ ಜವಾಬ್ದಾರಿನೂ ತಗೋತೀನಿ. ನಿಮ್ಮ ಅತ್ತೆ ನೋಡಿ ಅಂತ ಮನೆಯಲ್ಲಿರ್ಬೇಡ. ನಾನು ತೋರಿಸ್ತೀನಿ ನೋಡಿ. ಅಯ್ಯೋ ನೀವು ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದೀರಾ. ನಾನು ಇಲ್ವೇ ಪಾಪ, ನೀವು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬರ್ಬೇಕಲ್ಲ. ನೀವು ಹೇಳಿ, ನಾನು ಎಲ್ಲ ತೋರಿಸ್ತೀನಿ. ನೀವು ಸುಮ್ಮನೆ ಕಾಸು ಕೊಡಿ. ನನಗೇನು ಆಸ್ಪತ್ರೆ ಎಲ್ಲ ಪರಿಚಯ ಐತೆ, ಓಡಾಡ್ಬಿಟ್ಟು ಎಲ್ಲ ಪರಿಚಯ ಐತೆ ನನಗೆ. ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀರಾ ನೀವಂತೂ? ನೀವೇನು ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ. ನಾನು ಇಲ್ವೇ, ನಾನು ಎಲ್ಲ ನೋಡ್ಕೊತೀನಿ. ನೀವು ಸುಮ್ಕೇನೆ ಕಾಸು ಕೊಟ್ಬಿಡಿ. ನೀವು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಆಸ್ಪತ್ರೆಯಿಂದ ನೀಟಾಗಿ ಮನೆ ಕರ್ಕೊಂಬಿಟ್ಟು ಬರೋ ಜವಾಬ್ದಾರಿ ನಮ್ಮದು. ನೀವೆಲ್ಲ ಕಾಸು ಕೊಟ್ಬಿಟ್ರೆ ಸಾಕು. ಕಾಸೊಂದಿಲ್ಲ ಅಷ್ಟೇ, ನೋಡ್ಕೊಳಕ್ಕೆ ನೇತ್ರ ನೋಡ್ಕೊಳಕ್ಕೆ ನಾನಿದ್ದೀನಿ. ನೀವು ಇಲ್ಲ ಅಂತ ಅನ್ಬೇಡಿ, ಕೊಡಿ ಕಾಸ. ಅದು ಹೆಂಗಾಯ್ತದೆ ಕಣೆ ಪ್ರೇಮಿ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಗಲ್ಲ. ನಮ್ಮನೆ ಹೆಣ್ಮಗಳನ್ನ ನಾವು ಬಿಡೋಕ್ಕಾಯ್ತದ? ಯಾರು ಬಿಟ್ರು ಅವಳು ನಮ್ಮನೆ ಹೆಣ್ಮಗಳು, ನಾವು ಕರ್ಕೊಂಡು ಹೋಗೋದೇನಿಯ. ನೀನು ರೆಡಿ ಆಗ್ಬೇಕಾದ್ರೆ ನಾವು ಆಸ್ಪತ್ರೆಗೆ ಬಂದ್ಬಿಟ್ಟು ತೋರಿಸ್ಬಿಟ್ಟು ಬರ್ತೀವಿ. ಕಾಸು ಗೀಸೆಲ್ಲ ಕೈ ಕೊಡೋಕ್ಕಿಲ್ಲ, ನಮಗೆ ಜವಾಬ್ದಾರಿ ಅದು. ಕಾಸೇನು ಕೊಡೋಕ್ಕೆ ಏನು ಸಾಲ ಕೇಳಕ್ಕೆ ಬಂದಿದ್ಯಾ ನೀನು? ಇಲ್ಲ ತಾನೆ, 2 ಅಲ್ದ್ರೆ 3 ಆಗಲಿ ನೋಡಿ. ಆಸ್ಪತ್ರೆಗೆ ನಮ್ಮ ಯಜಮಾನ್ರಿಗೂ ಹೇಳ್ತೀನಿ, ಇನ್ನೂ ಶಾನೆ ಕಾಸು ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾರೆ. ಇಸ್ಕೊಳ್ದು ಅದೇನು ನಾನು ಬರ್ತೀನಿ ನೋಡ್ರಿ. ಹೋಗ ನಾನು ಮಾವಯ್ಯ ಇಬ್ಬರು ಬರ್ತೀವಿ. ಬಾರೆ, ನಿಮ್ಮ ಮನೆಯವ್ರಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಕ್ಬಿಟ್ಟು ನಿನಗೆ ಕಾಸು ಕೊಡೋಕ್ಕಿಲ್ಲ ಅಂತ ಹೇಳ್ತಾವ್ರೆ. ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತೀಯಾ? ಬಾ. ಇವ್ರಿಗೆ ಇದು ಎಂಥ ಬುದ್ಧಿನೋ ಏನೋ ಇವ್ರಿಗಂತೂ. ಮಗಳು ಕಾಸು ಕೊಡಬೇಕು ಅಂದ್ರೆ ಇವ್ರಿಗೆ ಆಗೋದಿಲ್ಲ. ಗಂಡು ಮಕ್ಳ ಮೇಲೆ ಏನಿಯ ಬಲ್ಪಿರುತ್ತಿ ಇವ್ರಿಗಂತೂ. ಲೇ ನೇತ್ರಿ, ಬಾ ಹೋಗನ್ ಬಾ. ಸುಮ್ಕೇನಿಯ ಇವ್ರು ಕೊಡೋಕೆ ಇಷ್ಟ ಇಲ್ಲ ಅಂದರೆ ಕಾಸನ್ನ ಕೊಡೋದೇನಿಯ ಬೇಡ, ಏನೂ ಬೇಡ. ಬಾರಿ ಹೋಗನ್ ಬಾರಿ. ಈ ಆಸ್ತಿ ಮೇಲೆಲ್ಲ ನನಗೂ ಒಕ್ಕೈತೆ, ಎಲ್ಲನೂ ಐತೆ. ಆದ್ರೂ ನೀವು ನನಗೇನು ಬೆಲೆ ಕೊಡ್ತಿಲ್ಲ ಅಂದರೆ ಒಂದಿನ ಬತ್ತಿನೆಲ್ಲ ಎಲ್ಲ ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀನಿ ನಾನಂತೂ ಸರಿಯಾಗಿ. ಆವಾಗ ಹೇಳ್ತೀನಿ ನಿಮಗೆ. ನಡಿಯ ಹೋಗೋಣ ಪ್ರೇಮಿ, ನೋಡಿ ಹೋಗೋಣ.
ಅಲ್ಲ ಕಣವ ಹುಷಾರಿಲ್ಲ ಅಂತ ಬಂದಿದ್ದಕ್ಕೆ ಕೊಟ್ಟು ಕಳಿಸ್ಬಿಡ್ಬೋದಿತ್ತಲ್ಲ. ಸುಮ್ಕೆ ಯಾಕೆ ಅಂತ ಹೇಳ್ಬಿಟ್ಟು ತಿರ್ಗಾ ನೋಡಿಸ್ಲಿಲ್ಲ ಮಾಡಲಿಲ್ಲ ಅಂತ ಊರ್ ಜನ ಎಲ್ಲ ಒಂಥರ ಕೆಟ್ಟಿರ್ದಾಗ ಮಾತಾಡ್ಬಿಡ್ತಾರೆ. ಇವ್ರು ನೋಡ್ಸಕ್ಕೆ ಇವ್ರ ಮಗಳಿಗೆ ಯೋಗ್ಯತೆ ಇಲ್ಲ, ಇವ್ರಿಗೆ ಅಂತವ್ರು ಇಂತವ್ರು ಅಂತ ಹೇಳ್ಬಿಟ್ಟು. ಅಲ್ಲ ಇನ್ನೇನಂತೆ ಆಪ್ರೇಷನ್ ತಂಗ ಮಾಡಿಸಿದ್ರೆ ಆಗೋಗ್ಬಿಡೋದ ಪಾಪ. ಏನೋ ಕಾಲು ನೋವು ಅದು ಇದು ಒಂದು ಈಗ ಬೋಲ್ ಜನ ಕಾಲು ನೋವು ಬಂದ್ಬಿಟ್ಟೈತಿ. ಒಬ್ರಿಗಿಬ್ರಿಗಲ್ಲ, ಅದಕ್ಕೆ ತೋರಿಸಿದ್ರೆ ಆಯ್ತಿರ್ಲಿಲ್ವಾ. ಮಾವ ಅವಳು ನಿಮ್ಮನ್ನ ಯಾಮರ್ಸ್ಬೋದು, ನನ್ನನ್ನು ಯಾಮರ್ಸಕ್ಕಾಗಲ್ಲ. ಕಾಲು ನೋವು ಇರೋಳು ಕುಂಟ್ಕೊಂಡು ಬರ್ಬೇಕಿತ್ತು, ನ್ಯಾಯವಾಗಿ ನಡ್ಕೊಂಡ್ ಬರಲಿಲ್ವಾ ಮಾವ. ಇದೆಲ್ಲ ದುಡ್ಡು ಕಿತ್ಕೊಳಕ್ ನಾಟಕ. ಇವಾಗೆಲ್ಲ ಕಾರು ಗೀರು ಅಂತ ಹೇಳ್ಬಿಟ್ಟು ಜೋರಾಗಿ ತಗೊಂತಾವ್ರೆ. ಅದಕ್ಕೆ ನಾವು ಸಾಲ್ಕೊಂಡು ಗಿಲ್ಕೊಂಡು ಬಂದಿರ್ತದೋ ಏನೋ ಇರ್ತದೆ, ಅದಕ್ಕೆ ಹಿಂಗೆ ನಾಟಕ ಹೊಡಿತಾವಳು ಅಷ್ಟೇ. ನೀವು ಏನನ್ನ ಇವಳು ಮಾತು ನಂಬ್ಕೊಬಿಟ್ರೆ ಅಷ್ಟೇ ನೀ ಕತೆ. ಅಯ್ಯೋ ಇವಳಿಗೆ ಆ ಕಾಲು ನೋವು ಇರಲ್ಲ. ನಿಜವಾಗ್ಲೂ ಅಂದರೆ ಕಾಲು ನೋವು ಇದ್ದಿದ್ರೆ ಸರಿ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ ಯಾಕೆ ಬೇಡ ಅನ್ನೋಳು. ನೀವೇ ಹೇಳಿ, ಏನೋ ಬಿಡಪ್ಪ ಯಾರೊಬ್ರು ತೋರಿಸ್ಲಿ, ಹೆಂಗೋ ಸದ್ಯ ನನ್ನ ಕಾಲು ನೋವು ಮೇಲಾದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಅದ್ರಾಗ ಇತ್ತಿದ್ರು ತಾನೇ. ಹಾಂ ಇವಾಗ ಅವಳು ನನಗೆ ದುಡ್ಡೇ ಬೇಕು, ನನಗೆ ನೀವು ತೋರಿಸೋದೇ ಬೇಡ ಅಂತ ಅವಳೆ ಅಂದರೆ ಮಾವ ಯೋಚನೆ ಮಾಡಿ. ನೀವು ಇವ್ರ ಜೊತೆ ಶಾನೆ ಇಲ್ವಲ್ಲ, ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ನಾನು ಇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ. ಇವ್ರ ಬಗ್ಗೆನ ಏನು ಓಸಿನ ಇವ್ರು ಆಟ ಆಡಿಸಿರೋದು ನನ್ನ. ಅಯ್ಯೋ ನಂಬಿಟ್ಟು ನೀವೆಲ್ಲ ಕಳ್ಕೊಂಬಿಟ್ಟಿರ ಅಷ್ಟೇ ಏನಿಯ. ಹುಷಾರು. ನಾನು ಮೊದಲು ಏನೋ ಅನ್ಕೊಂಡಿದ್ದೆ. ಬೊತ್ತ ನನಗೂ ಇವ್ರ ಯೋಗ್ಯತೆ ಎಲ್ಲನೂ ಗೊತ್ತಾಯ್ತು ತಗ. ಉಗುತು ಬಿಟ್ಬಿಟ್ಟೆ ನಾನು. ಓ ಹಂಗೇನು ಇವ್ರ ನಾಟಕಗಳೆಲ್ಲ ನಮ್ಗೆ ಅಷ್ಟು ಬಿರ್ನೆಲ್ಲಿ ಗೊತ್ತಾಯ್ತವ ಕಣವ. ಈ ಹೆಣ್ಗೋಸ್ರು ಅದು ಏನು ಮಾಡ್ತಾರೋ, ಅದೇನು ನಿಜವೇ ಹೇಳ್ತಾಳೋ ಸುಳ್ಳು ಹೇಳ್ತಾಳೋ. ಅಲ್ಲ ಕಾರ್ಗೆ ಅಂತ ಕೇಳಿದ್ರೆ ಏನಾಗೋದು? ಅದು ಇದು ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ಬೇಕು? ತಗಿ ಹೋಗ್ಲಿ ಬಿಡತ್ತಗಿ. ಕೊಡ್ತಿದ್ದೇನೆ ನೀವು ಒಳ್ಳೇದಾಯ್ತು. ಇನ್ನು ಯಾಕೆ ಸುಮ್ಕೇನೆ ಖರ್ಚು ಮಾಡೋಕ್ಕೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬಂದವಳೆ ಅನ್ನಿಸ್ತದೆ. ಸರಿ ನೋಡಿ. ಸುಮ್ಮನೆ ನಡೆಯೋದಲ್ಲ ಮಾವ. ಇವಳು ನಂಗೇನು ವಸ್ತಿ ಚಮಕ್ ಕೊಡ್ತಾಳ. ಈಗ ಕೊಡ್ತೀನಿ ನೋಡು ಚಮಕ್ನ. ಏನವ ಏನು ಮಾಡಬೇಕು ಅಂದ್ಕೊಂಡಿದ್ದೀಗೆ? ಮಾಡ್ತೀನಿ. ಇವಳು ನಾಟಕನ ಹಂಗೆ ನೀ ಬಯಲು ಮಾಡೋದು ನನಗೆ ಗೊತ್ತು. ಇವಳು ಏನು ನಾಟಕ ಆಡ್ತಾವಳೆ, ಏನು ಬಿಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ತೀರಿ. ಬಂದ್ಬಿಟ್ಟು ದುಡ್ಡು ಕೇಳ್ತಾಳೆ. ಇನ್ನೊಂದು ಕಿತ ಸುಳ್ಳು ಹೇಳ್ಕೊಂಡು ನಮ್ಮ ಅಂತಾಗ ಬಂದ್ಬಿಟ್ಟು ದುಡ್ಡು ಕೇಳಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ಬುಡವ ಹೋಗ್ಲೇ ತಗಿ. ಸುಮ್ಮನೆ ಅವಳ್ತಾಗ ಏನು ಕಿತ್ತಾಡ್ಕೊಂಡು ಮಾಡ್ಕೊಂಡು ಅವಳ್ತಾಗೇನು ಬುಡವ ಪ್ರಿಯ ಸುಮ್ಕೇನಿ. ಸುಮ್ಮನೆ ಏನು ಹೋಗ್ಬೇಡ ಮಾಡಬೇಡ, ಸುಮ್ಕಿರು ನೀನು. ಸುಮ್ಕಿರ್ರಿ ಮಾವ, ನೀವು ಸುಮ್ಕಿರ್ರಿ. ನಿಮ್ಗೇನು ಗೊತ್ತಾಯ್ತದೆ? ನಿಮ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ. ಈ ಹೆಂಗಸ್ರು ವಿಚಾರಗಳೇ ಗೊತ್ತಾಗಕ್ಕಿಲ್ಲ ನಮ್ಗಂತೂ. ಅದೇನೇನು ಅಳಿಸ್ತಿತ್ತವೋ ಒಳಗಡೆ. ಬಿಡು, ನಮ್ಗೆ ಯಾಕೆ ಮೊದಲು ನಾವೇನು ಮಾಡಬೇಕು, ಮನೆ ಹೆಂಗೆ ನಡೆಸ್ಬೇಕು ಅನ್ನೋದೊಂದು ತಿಳ್ಕೊಂಬಿಟ್ರೆ ಸಾಲದೆ ಬಿಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ, ಹಂಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಪ್ಪ.